ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡೇರೆ ಗಿಡಗಳ ನೆಲದಲ್ಲಿರೋದೆಲ್ಲ ಹೇಗೆ ಚಿಗುರಿದೆ, ನಾನು ಹೋದ ವರ್ಷ ತೆಕ್ಕೊಂಡಿರಲಿಲ್ವಲ್ಲ, ಹಾಗಾಗಿ ಒಂದಷ್ಟು ಚಿಗುರಿದೆ ಮತ್ತೊಂದಷ್ಟು ಚಿಗುರ್ತಾ ಇದೆ. ಅಂದರೆ ಕೆಲವೊಂದು ದೊಡ್ಡ ಆಗಿಬಿಟ್ಟಿದೆ, ಅವನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಅದಕ್ಕೆ ಆರೈಕೆಗಳನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ನಾನು ಈಗಾಗಲೇ ತುಂಬ ಗಾರ್ಡನಿಂಗ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಬೇಕಾದರೆ ಎಲ್ಲವನ್ನೂ ನೀವು ನೋಡ್ಬೋದು. ನೋಡಿ, ಎಷ್ಟು ಡೇರೆ ಗಿಡ ಇಷ್ಟು ಎತ್ತರ ಆಗಿಬಿಟ್ಟಿದೆ. ಆಲ್ರೆಡಿ ಮೊಗ್ಗೆ ಕೂಡ ಬಂದಿದೆ ಈ ಗಿಡ. ಆದರೆ ಇದು ಒಂದೇ ಜಾತಿದು. ನನ್ನ ಹತ್ರ ತುಂಬ ವೆರೈಟಿ ಇಲ್ಲ, ಒಂದು 2-3 ವೆರೈಟಿ ಇದೆ ಅಷ್ಟೇ. ನಾನು ತುಂಬ ವೆರೈಟಿಗಳನ್ನು ಹಾಕ್ಕೊಳ್ಳಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ನಮ್ಮಲ್ಲಿ ತುಂಬ ಗಾಳಿ ಮಳೆ ಬರುತ್ತೆ. ಇಲ್ಲಿ ಬಯಲಾಗಿರೋದ್ರಿಂದ, ಒಂದಷ್ಟು ಗಾಳಿ ಬರೋದ್ರಿಂದ ಈ ಗಿಡ ಎಲ್ಲ ಇಷ್ಟು ಸಪೋರ್ಟ್ ಕೊಟ್ಟರು ಬಿದ್ದೋಗುತ್ತೆ. ಹಾಗಾಗಿ ನಾನು ತುಂಬ ಗಿಡಗಳನ್ನು ಮಾಡ್ಕೊಳ್ಳಲ್ಲ, ಒಂದಷ್ಟು ಗಿಡಗಳನ್ನು ಮಾತ್ರ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಅದನ್ನಾದರೂ ನಾನು ಆರೈಕೆಗಳನ್ನು ಮಾಡಬೇಕಲ್ಲ. ಒಂದಷ್ಟು ಎಲ್ಲರ ಮನೆಯಲ್ಲೂ ಈ ಟೈಮಲ್ಲಿ ಡೇರೆ ಗಿಡ ಇರುತ್ತೆ, ನಮ್ಮ ಮನೇಲಿ ಇಲ್ಲ ಅಂತ ಕಾಣಿಸುತ್ತೆ ಅಂತ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು, ನಾನು ಒಂದೊಂದು ಸಾಲುಗಳನ್ನು ಮಾಡ್ಕೊಂಡಿದ್ದೆ ಹೋದ ವರ್ಷ. ಆ ಸಾಲಲ್ಲಿ ಅಂದರೆ ನೋಡಿ, ಈ ಸಾಲಲ್ಲಿ ಇದಿಷ್ಟು ಚಿಗುರಿದೆ. ಒಂದೊಂದಂತೂ ತುಂಬಾ ಚೆನ್ನಾಗಿ ಬಂದುಬಿಟ್ಟಿದೆ. ಅದು ಬಿದ್ದ ಮಳೆಗೆ ಸ್ವಲ್ಪ ಗಡ್ಡೆಗಳು ಮೇಲಿರೋದು ಬಿದ್ದ ಮಳೆಗೆ, ಅಂದರೆ ಮೇದಲೆಲ್ಲ ಈ ಸತಿ ಮಳೆ ಬರ್ತಾನೆ ಇತ್ತಲ್ಲ, ಹಾಗಾಗಿ ಆವಾಗಲೇ ಚಿಗುರಿ ನೋಡಿ ಮೊಗ್ಗು ಬಿಡ್ತಾ ಇದೆ. ಈಗ ನೋಡಿ, ಈ ರೀತಿ ಹುಳುಗಳ ಕಾಟ. ನಾನು ಇದಕ್ಕೆ ಮೈಲು ತುತ್ತ ಮತ್ತು ಸುಣ್ಣವನ್ನು ಸೇರಿಸಿ ಸ್ಪ್ರೇ ಮಾಡಿದರೆ ಇದೀ ಕೊಳೆಯ ರೋಗವನ್ನು ತಪ್ಪಿಸ್ಬೋದು, ಮತ್ತು ಈ ರೀತಿ ಹುಳುಗಳನ್ನು ಕೂಡ ನಾವು ಹತೋಟಿ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತಲೂ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇವನ್ನೆಲ್ಲ ನಾನು ತೆಗೆದು ಸಾಯಿಸ್ತೀನಿ. ಮತ್ತು ಕೆಲವು ಗಿಡಗಳು ಇನ್ನೂ ಚಿಗುರ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ನೋಡಿ ಚಿಗುರ್ತಾ ಇದೆ. ತುಂಬ ಎಲ್ಲ ಚಿಗುರಿಲ್ಲ ನೋಡಿ, ಒಂದೊಂದು ಸ್ವಲ್ಪ ಸಣ್ಣದಾಗಿ ಚಿಗುರ್ತಾ ಇದೆ, ಒಂದೊಂದು ಚಿಗುರಲೇ ಇಲ್ಲ. ನೋಡಿ ಎಷ್ಟೊಂದು ಕಳೆಗಳು. ಈ ವರ್ಷ ಮಳೆ ಬರ್ತಾನೆ ಇತ್ತಲ್ಲ, ಹಾಗಾಗಿ ಕಳೆಗಳಿಗೆ ನಾವು ಯಾವುದೇ ರೀತಿಯ ಪೆಸ್ಟಿಸೈಡು ಅಥವಾ ಫರ್ಟಿಲೈಸರು ಯಾವುದೂ ಹಾಕೋದು ಬೇಡ, ಅದು ತನ್ನಂತಾನೇ ಹುಟ್ಕೊಬಿಡತ್ತೆ. ನೋಡಿ, ಇಲ್ಲಿ ಒಂದು ಈ ಸಾಲಲ್ಲಿ ಬರೀ 2 ಗಿಡ ಹುಟ್ಟಿದೆ ಅಷ್ಟೇ. ನೋಡಿ ಈ ರೀತಿ ನಾವು ಈ ಗಿಡನ ಇಲ್ಲಿ 2 ಇದೆಯಲ್ಲ, ಇದರಲ್ಲಿ ಒಂದನ್ನು ಕಿತ್ತು ಮತ್ತೊಂದು ಕಡೆ ನೆಟ್ಕೋಬೋದು. ಇದರಲ್ಲಿ 4 ಇದೆಯಲ್ಲ, 4, 5, 6 ಇದೆ. ಇದರಲ್ಲಿ 2 ಗಿಡನ ಇಟ್ಟು ನಾನು ಉಳಿದಿದ್ದೆಲ್ಲವನ್ನು ಕಿತ್ತು ನೆಟ್ಕೋತೀನಿ. ಈ ವರ್ಷ ನೆಟ್ಟಿರೋವಂಥ ಗಿಡದಲ್ಲಿ ಗಡ್ಡೆ ಆಗತ್ತಲ್ಲ, ಅದು ಮುಂದಿನ ಸೀಸನ್ಗೆ ಇರುತ್ತೆ. ಅದಿಲ್ಲ ಅಂದರೆ ಇದೇ ಗಿಡ ಮುಂದಿನ ವರ್ಷ ಇರಲ್ಲ, ಆ ಗಡ್ಡೆ ಹಾಳಾಗಿಬಿಡತ್ತೆ. ಅಂದರೆ ನಾವು ತೆಗೆದು ಸ್ಟೋರ್ ಮಾಡಿ ಇಟ್ಕೋಬೋದು, ಆದರೆ ಅದನ್ನೆಲ್ಲ ತುಂಬ ಕೆಲಸ ಆಗಿಬಿಡತ್ತಲ್ಲ. ಹಾಗಾಗಿ ನೋಡಿ, ಇದು ಕೂಡ 2 ಗಿಡ ಹುಟ್ಟಿದೆ. ನೋಡಿ, ಈ ಸಾಲಲ್ಲಿ 1 ಗಿಡ ಹುಟ್ಟಿದೆ ಅಷ್ಟೇ, ತುಂಬ ಏನೂ ಇಲ್ಲ. ಎಲ್ಲರೂ ನನ್ನ ಹತ್ರ ಕೇಳ್ತಾರೆ, ಡೇರೆ ಗಿಡ ಆಗಲಿ ಸೇವಂತಿಗೆ ಗಿಡ ಆಗಲಿ ನಾನು ವಿಡಿಯೋ ಹಾಕಿದ ಕೂಡಲೇ ನಮಗೆ ಕೊಡ್ತೀರಾ ಅಂತ ಕೇಳ್ತಾರೆ. ನನಗೆ ಹಳ್ಳಿ ಆಗಿರೋದ್ರಿಂದ ನನಗೆ ಪೇಟೆಗೆ ಹೋಗೋಕ್ಕೆ ಕಷ್ಟ ಆಗತ್ತೆ, ಮತ್ತು ನಾನು ಕೊರಿಯರೆಲ್ಲ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ನಾನು ಯಾರಿಗೂ ಕೊಡಲ್ಲ ಅಂತಲೇ ಹೇಳ್ತೀನಿ. ಸಾರಿ ಫ್ರೆಂಡ್ಸ್. ಇಲ್ಲಿರೋ ಕಳೆಗಳನ್ನೆಲ್ಲ ತೆಕ್ಕೊಡ್ಬೇಕು ನಾನೀಗ. ಅದಷ್ಟು ಎಷ್ಟಾಗತ್ತೆ ನೋಡೋಣ. ಕಳೆಯನ್ನೆಲ್ಲ ತೆಗೆದು ಆಮೇಲೆ ಅದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನು ಏರಿಸಿ ಕೊಡಬೇಕು, ಮತ್ತು ಇದಕ್ಕೆ ಸಪೋರ್ಟ್ಗಳನ್ನು ಕೊಡಬೇಕು. ಈ ರೀತಿ ಮಾಡಿದರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಇನ್ಮೇಲೆ ಗಾಳಿ ಬರುತ್ತಲ್ಲ, ಬಿದ್ದು ಹೋಗ್ಬಿಡತ್ತೆ. ನೋಡ್ಬೋದು, ಈ ಸಾಲಲ್ಲಿ ಕೂಡ ಇಲ್ಲೊಂದು 2 ಮಾತ್ರ ಚಿಗುರಿದೆ. ಇಲ್ಲೊಂದು 2-3 ಚಿಗುರಿದೆ. ನಾನು ಕಳೆಯೇ ಹೆಚ್ಚಾಗಿಬಿಟ್ಟಿದೆ, ಗಿಡಗಳೇ ಕಾಣಿಸಲ್ಲ. ಮತ್ತು ಈ ಸಾಲಲ್ಲಿ ಕೂಡ ಹಾಗೆ, ಇಲ್ಲಿ ಎಲ್ಲದೂ ಇತ್ತು, ಆದರೆ ಅದೇ ಗಿಡ, ಅದೊಂದು ಗಿಡ ಮಾತ್ರ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಹೂವಾಗುತ್ತೆ ಕೂಡ. ಹಾಗಾಗಿ ಆ ವೆರೈಟಿನ ನಾನು ಇಟ್ಕೊಂಡಿದ್ದೀನಿ, ಮತ್ತೆ ನೆಟ್ಕೋತೀನಿ. ಫ್ರೆಂಡ್ಸ್, ಈ ರೀತಿ ಟೂಲ್ಸ್ಗಳೆಲ್ಲ ಬೇಕಾದರೆ ಆನ್ಲೈನಲ್ಲಿ ಸಿಗುತ್ತೆ, ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಇಲ್ಲಿ ನಾನು ಕಳೆಗಳನ್ನು ತೆಗಿಲಿಕ್ಕೆ ಹೆಲ್ಪ್ ಆಗಲಿ ಅಂತ ತಂದ್ಕೊಂಡಿದ್ದೀನಿ. 2 ಟೂಲ್ಸ್ಗಳನ್ನು ತಗೊಂಡಿದ್ದೀನಿ.
ಮೊದಲನೇದಾಗಿ ನಾನಿಲ್ಲಿ ಕಳೆಗಳನ್ನೆಲ್ಲ ತೆಕ್ಕೊಂಡು ಆಮೇಲೆ ಎಷ್ಟು ಗಿಡ ಇದೆಯೋ ಅಂದರೆ ಗಿಡದ ಸೈಜು ನೋಡಿಕೊಂಡು ಅದಕ್ಕೆ ನಾನು ಗೊಬ್ಬರ ಮತ್ತು ಮಣ್ಣನ್ನು ಕೊಡಬೇಕು. ಮತ್ತು ಈ ರೀತಿ ಕಳೆಗಳು ಮತ್ತೆ ಬರುತ್ತೆ, ಹಾಗಾಗಿ ನಾವು ಅದಕ್ಕೆ ಮಲ್ಚಿಂಗನ್ನು ಮಾಡಬೇಕು. ಅಡಿಕೆ ಸಿಪ್ಪೆ ಇಲ್ಲ ಒಣಗಿದ ಎಲೆಗಳು ಏನಾದರೂ ಮಲ್ಚಿಂಗನ್ನು ಮಾಡಿದರೆ ಮತ್ತೆ ಈ ರೀತಿ ಕಳೆಗಳು ಬರೋದು ಕಂಟ್ರೋಲ್ ಆಗತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ನೋಡಿ ನಾನು ಎಷ್ಟು ದೊಡ್ಡ ದೊಡ್ಡ ಗಿಡ ಆಗಿಬಿಟ್ಟಿದೆ ಇಲ್ಲಿ. ಇದನ್ನೆಲ್ಲ ತೆಕ್ಕೊಂಡು ಮಣ್ಣೆಲ್ಲ ಹಾಕಿ ಗಿಡಗಳಿಗೆ, ಮತ್ತು ಕೆಲವು ಬೇರೆ ಬೇರೆ ಸಾಲುಗಳಲ್ಲಿ ಇರೋದನ್ನೆಲ್ಲ ಒಂದೇ ಸಾಲಿಗೆ ತಂದು ನೆಟ್ಕೋತೀನಿ. ಯಾಕಂದರೆ ಎಲ್ಲ ಸಾಲುಗಳಲ್ಲಿ ಒಂದೊಂದಿದೆಯಲ್ಲ, ಹಾಗಾಗಿ ಅದು ಎಲ್ಲ ಸೇರಿ ಒಂದೇ 2 ಅಥವಾ ಸಾಲುಗಳನ್ನು ಮಾಡ್ತೀನಿ. ನಾವು ಸಪೋರ್ಟ್ಗಳನ್ನು ಕೊಡೋಕ್ಕೂ ತುಂಬ ಈಸಿ ಆಗುತ್ತೆ. ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಾವು ಕಳೆಗಳನ್ನು ತೆಗಿತಾ ಇರಬೇಕಾಗತ್ತಲ್ಲ, ಹಾಗಾಗಿ ಎಲ್ಲವನ್ನು ಒಂದೇ ಸಾಲಲ್ಲಿ ತಂದು ನೆಡ್ತೀನಿ. ನೋಡಿ ನಾನು ಅಲ್ಲಿ ದಾಸವಾಳ ಗಿಡ ಇತ್ತು, ಅದಕ್ಕೆ ಡ್ರಿಪ್ಪನ್ನು ಮಾಡಿದ್ದೆ, ಅದನ್ನು ಈಗ ಸುತ್ತಿಡ್ತೀನಿ. ಇನ್ಮೇಲೆ ಬೇಡವಲ್ಲ, ಹಾಗಾಗಿ ಆ ಡ್ರಿಪ್ಪನ್ನು ತೆಗೆದು ಸುತ್ತಿಟ್ಬಿಡ್ತೀನಿ. ಬೇಸಿಗೆಯಲ್ಲಿ ಮತ್ತೆ ಮಾಡ್ಕೋಬೋದು. ನೋಡಿ ನಾನು ಆ ಕಡೆಯಿಂದ ಗಡ್ಡೆ ಸಮೇತವಾಗಿ ಈ ಸಸಿನ ಕಿತ್ಕೊಬಂದು ಇಲ್ಲಿ ಖಾಲಿ ಇರುವಂಥ ಜಾಗದಲ್ಲೆಲ್ಲ ನಾನು ಗೊಬ್ಬರ ಮತ್ತು ಮಣ್ಣನ್ನು ಹಾಕಿ ನೆಟ್ಕೋತೀನಿ. ನೋಡಿ ಮಣ್ಣನ್ನು ಈ ರೀತಿ ಕೊಚ್ಚಿಕೊಂಡು ಸ್ವಲ್ಪ ಹೊಂಡ ಥರ ಮಾಡಿಕೊಂಡು, ಇಲ್ಲಿ ಮೇಲ್ಗಡೆನೇ ಇದೆ, ನಾವು ಮಳೆಗಾಲದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಮೇಲ್ಗಡೆನೇ ಹಾಕಬೇಕು. ನಾನು ಹೋದ ವರ್ಷ ಮಾಡಿರುವಂಥ ಸಾಲುಗಳು ಸ್ವಲ್ಪ ಮೇಲೆ ಇದೆ, ಹಾಗಾಗಿ ಅಲ್ಲಿ ಮಣ್ಣನ್ನು ಹಾಕ್ಕೊಂಡು ನಾನು ಆ ಗಿಡ ಸಮೇತವಾಗಿ ಇಟ್ಟು, ಗಡ್ಡೆ ಸಮೇತವಾಗಿ ಇಟ್ಟು ಅದಕ್ಕೆ ಗೊಬ್ಬರವನ್ನು ಹಾಕಿ ಸ್ವಲ್ಪ ಮಣ್ಣನ್ನು ಮತ್ತೆ ಏರಿಸಿ ಕೊಡ್ತೀನಿ, ಮುಚ್ಚಿ ಕೊಡ್ತೀನಿ. ಮತ್ತು ಅದಕ್ಕೆ ಮಲ್ಚಿಂಗ್ ಕೂಡ ಮಾಡ್ತೀನಿ. ನಾನು ಹೋದ ವರ್ಷ ಅಡಿಕೆ ಸಿಪ್ಪೆನ ಮುಚ್ಚಿರೋದೆಲ್ಲ ಅಲ್ಲಿ ಹಾಗೇ ಇದೆ, ತುಂಬ ಏನು ಅದು ಹಾಳಾಗಿಲ್ಲ. ಅದನ್ನು ಮುಚ್ಚಿ ಇನ್ನು ನೆಕ್ಸ್ಟ್ ಟೈಮ್, ಅಂದರೆ ಈಗ ಗಿಡ ಚಿಕ್ಕದಾಗಿದೆಯಲ್ಲ, ಹಾಗಾಗಿ ಇದನ್ನು ಮುಚ್ಚಿದರೆ ಸಾಕಾಗತ್ತೆ. ಇನ್ನು ಆ ಗಿಡ ಮೇಲೆ ಬಂದ ಹಾಗೆ ಮತ್ತೆ ನಾವು ಗೊಬ್ಬರ ಮತ್ತು ಏನಾದರೂ ಮಲ್ಚಿಂಗನ್ನು ಮಾಡಿಕೊಡ್ಬೇಕಾಗತ್ತೆ. ಆಗ ಚೆನ್ನಾಗಿರುವಂಥ ಅಡಿಕೆ ಸಿಪ್ಪೆನ ನಾವು ಅಥವಾ ಎಲೆಗಳನ್ನು, ಒಣಗಿದ ಎಲೆಗಳನ್ನು ಸ್ಟೋರ್ ಮಾಡಿಟ್ಕೊಂಡು ಈಗ ನಾವು ಅದನ್ನು ಉಪಯೋಗಿಸ್ಬೋದು. ಅದನ್ನು ಕೂಡ ನಾನು ಮಲ್ಚಿಂಗ್ ಮಾಡ್ತೀನಿ, ಆಗ ಕಳೆಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತ. ನೋಡಿ ಈ ರೀತಿ ಮಾಡಿದ್ದೀನಿ. ಮತ್ತು ನೋಡಿ ಇಲ್ಲಿ ನೆಟ್ಟಿರೋವಂಥ ಗಿಡ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಂಡು ಸುತ್ತ ಗೊಬ್ಬರನ ಹಾಕಿ ನಾನು ಅದಕ್ಕೆ ಮತ್ತೆ ಮಲ್ಚಿಂಗನ್ನು ಮಾಡಿ ಕೊಡ್ತೀನಿ. ನೋಡಿ ಈ ರೀತಿ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಮೇಲೆ ನಾವು ಗೊಬ್ಬರಗಳನ್ನು ಹಾಕ್ತಾ ಬಂದರೆ ಮಣ್ಣು ಲೂಸ್ ಆಗಲ್ವಲ್ಲ, ಹಾಗೆ ಬೇರು ಚೆನ್ನಾಗಿ ಇಳಿದು ಹೋಗಲ್ಲ, ಚೆನ್ನಾಗಿ ಬರಲ್ಲ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಕಡೆ ಮಳೆಗಾಲದಲ್ಲಿ ತುಂಬ ಮಳೆ ಬರೋದ್ರಿಂದ ನಾವು ಅದಕ್ಕೆ ಪೆಸ್ಟಿಸೈಡ್ ಅಂತ ತುತ್ತ ಸುಣ್ಣ ಅಂತ ತೋಟ ಹೊಡಿತೀವಲ್ಲ, ಅದನ್ನು ಹೊಡೆದ್ರೆ ಸ್ಪ್ರೇ ಮಾಡಿದರೆ ಈ ಕೊಳೆಯೋದನ್ನು ತಪ್ಪಿಸ್ಬೋದು. ಇಲ್ಲ ಅಂದರೆ ಕೊಳೆತು ಹೋಗ್ಬಿಡತ್ತೆ, ತುಂಬ ಅಂದರೆ ಕೊಳೆ ರೋಗ ಅಂತ ಬರುತ್ತಲ್ಲ, ಹಾಗಾಗಿ ಕೊಳೆತು ಹೋಗ್ಬಿಡತ್ತೆ. ನಾವು ಯಾವುದಾದ್ರೂ ಪೆಸ್ಟಿಸೈಡನ್ನು ಕೂಡ ನಾವು ಸ್ಪ್ರೇ ಮಾಡ್ತಾ ಇರ್ಬೋದು ಇದಕ್ಕೆ, ಇಲ್ಲ ಅಂದರೆ ಕೊಳೆತು ಹೋಗ್ಬಿಡತ್ತೆ, ಅಂದರೆ ಅಷ್ಟು ಚೆನ್ನಾಗಿ ಹೂವಾಗಲ್ಲ. ನೋಡಿ ನಾನಿಲ್ಲಿ ಮತ್ತೊಂದು ಸಾಲುಗಳಲ್ಲಿ ಈ ಗಿಡಗಳಲ್ಲೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ನಾನು ಗೊಬ್ಬರವನ್ನು ಸ್ವಲ್ಪ ಜಾಸ್ತಿ ಗೊಬ್ಬರ ಬೇಕಾಗತ್ತೆ. ನೀವು ಇಲ್ಲಿ ಯಾವುದೇ ಗೊಬ್ಬರ ಬೇಕಾದರೂ ಹಾಕ್ಬೋದು, ಆದರೆ ನಾನಿಲ್ಲಿ ಕೌಡಂಗ್ ಕಂಪೋಸ್ಟ್, ತುಂಬ ಹಳೇದಾಗಿರುವಂಥ ಕೌಡಂಗ್ ಕಂಪೋಸ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ಸುಟಿಯಾಗಿರುವಂಥ ಗೊಬ್ಬರನ, ಹೊಸ ಗೊಬ್ಬರನ ಹಾಕಿದರೆ ಗಿಡ ಸುತ್ತೋಗ್ಬಿಡತ್ತೆ. ಹಾಗಾಗಿ ಗಿಡನ ಬಿಟ್ಟು ಸ್ವಲ್ಪ ದೂರದಲ್ಲಿ ಹಾಕಿ. ಇದು ತುಂಬ ಹಳೆ ಗೊಬ್ಬರ ಆಗಿರೋದ್ರಿಂದ ಮತ್ತು ಇದು ಎಲೆ ಮತ್ತು ಸಗಣಿ ಗೊಬ್ಬರ ಆಗಿರೋದ್ರಿಂದ ನಾನು ಇಲ್ಲಿ ಈ ರೀತಿ ಹಾಕ್ತಾ ಇದ್ದೀನಿ. ಹಾಗೆ ನೋಡಿ ಕೆಳಗಡೆ ಇರುವಂಥ ಅಡಿಕೆ ಸಿಪ್ಪೆನೆಲ್ಲ ನಾನು ಮೇಲ್ಗಡೆ ಮುಚ್ಚಿ ಕೊಡ್ತೀನಿ. ಹೀಗೆ ನೀವು ಮಣ್ಣನ್ನು ಕೂಡ ನಾವು ಮೇಲೆ ಸ್ವಲ್ಪ ಏರಿಸಿ ಕೊಡ್ಬೋದು. ನೋಡಿ ಈ ರೀತಿ ಮಾಡಿ ಎತ್ತಿ ಕೊಟ್ಟರೆ ಗಿಡ ಚೆನ್ನಾಗಿ ಬರುತ್ತೆ. ನೋಡಿ ಗಿಡಕ್ಕೆ ಬೇರಿಗೆ ಸ್ಟ್ರೆಂತ್ ಬರುತ್ತೆ ನಾವು ಈ ರೀತಿ ಮಣ್ಣನ್ನು ಹಾಕ್ಕೊಟ್ರೆ. ನೋಡಿ ಈ ರೀತಿ ಹಾಕ್ಕೊಡ್ತೀನಿ. ನೋಡಿ ಈ ರೀತಿ ನಾವು ಮಣ್ಣನ್ನು ಏರಿಸ್ಕೊಡ್ಬೇಕು, ಅಂದರೆ ಗಿಡ ಮೇಲೆ ಬಂದ ಹಾಗೆ ಮತ್ತೆ ನಾವು ಅದಕ್ಕೆ ಕೊಡಬೇಕು. ಇನ್ನು 2 ಸಾರಿ ಆದರೂ ನಾವು ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಈ ಡೇರೆ ಗಿಡಗಳೆಲ್ಲ 1.5 ತಿಂಗಳಿಗೆಲ್ಲ ಮೊಗ್ಗು ಬಿಟ್ಬಿಡುತ್ತೆ. ಹಾಗಾಗಿ ನಾವು ಇದಕ್ಕೆ 8 ದಿವಸಕ್ಕೆ ಒಂದು ಸಾರಿ ಯಾವುದಾದ್ರೂ ಫರ್ಟಿಲೈಸರ್ನ ಕೊಡಬೇಕು. 15 ದಿವಸಕ್ಕೆ ಒಂದು ಸಾರಿ ಇದೇ ರೀತಿ, ಮತ್ತೆ ಬೇಗ ದೊಡ್ಡ ಆಗಿಬಿಡುತ್ತಲ್ಲ, 15 ದಿವಸ, ಇನ್ನು 15 ದಿವಸಕ್ಕೆ ಮಣ್ಣನ್ನು ಏರಿಸಿ ಕೊಡಬೇಕು. ನೋಡಿ ನಾನಿಲ್ಲಿ ಯಾವ ಗಿಡ ಇಲ್ಲ ಅಂತ ಆಗದೆ ಅಲ್ಲಿ ಗಡ್ಡೆಗಳು ಇದ್ದಿತ್ತು, ಹಾಗೆ ಮುಚ್ಚಿಟ್ಬಿಟ್ಟಿದ್ದೀನಿ. ಅಲ್ಲಿ ಕೆಲವೊಂದು ಗಿಡಗಳು ಇನ್ನೂ ಚಿಗುರು ಬಂದಿಲ್ಲ, ಗಡ್ಡೆ ಚೆನ್ನಾಗಿತ್ತು ಆದರೂ ಕೂಡ ಚಿಗುರು ಬಂದಿಲ್ಲ, ಇನ್ಮೇಲೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಮೇಲೆ ಇರುವಂಥ ಗಿಡಗಳೆಲ್ಲ ಬರುತ್ತೆ. ನೋಡಿ ಇಲ್ಲಿ ನಾನು ಈ ಗಿಡಕ್ಕೂ ಕೂಡ ನಾನು ಗೊಬ್ಬರವನ್ನು ಹಾಕಿ ಮಣ್ಣನ್ನು ಏರಿಸಿ ಕೊಟ್ಟಿದ್ದೀನಿ. ನೋಡಿ ಈ ರೀತಿ ನಾನಿಲ್ಲಿ ದೊಡ್ಡ ಆಗಿರುವಂಥ ಗಿಡಗಳಿಗೂ ಈಗ ಈ ರೀತಿ ಮಣ್ಣನ್ನು ಏರಿಸಿ ಕೊಡ್ತೀನಿ. ಆಮೇಲೆ ನಾವು ಇದಕ್ಕೆ ಮತ್ತೆ
ಸ್ವಲ್ಪ ಗೊಬ್ಬರ ಮಣ್ಣನ್ನು ಹಾಕಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆದರೆ ಈಗ ಮೊಗ್ಗುಬಿಟ್ಟಿದೆ ನೋಡಿ. ನಾನು ಗಿಡದ ಸೈಜ್ ನೋಡಿಕೊಂಡು ಗೊಬ್ಬರ ಮತ್ತು ಇದನ್ನು ಹಾಕ್ತಾಯಿದ್ದೀನಿ. ಚಿಕ್ಕ ಗಿಡಕ್ಕೆಲ್ಲ ಸ್ವಲ್ಪ ಚಿಕ್ಕದಾಗಿ ನಾನು ಸ್ವಲ್ಪನೇ ಗೊಬ್ಬರ ಮಣ್ಣನ್ನು ಹಾಕಿ ಮುಚ್ಚಿ ಕೊಡ್ತೀನಿ. ನಾವು ಇದಕ್ಕೆ ಸಪೋರ್ಟ್ ಕೊಡೋದು ಬೇಕಾಗಲ್ಲ. ಈಗ ನಾವು ದೊಡ್ಡ ಆದಾಗೆ ಸಪೋರ್ಟ್ಗಳನ್ನು ಕೊಡ್ತಾ ಇರಬೇಕಾಗತ್ತೆ. ನೋಡಿ, ನಾನು ಈ ರೀತಿ ಗಿಡಗಳಿಗೆ ಆರೈಕೆಗಳನ್ನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ